ಪರೀಕ್ಷೆಯಲ್ಲಿ ಶೇಕಡ 33 ಅಂಕ ಪಡೆದ ವಿದ್ಯಾರ್ಥಿಗಳು ಉತ್ತೀರ್ಣ ಎಂದು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಬಗ್ಗೆ ಸಾರ್ವಜನಿಕ ಆಕ್ಷೇಪಣೆ ಪಡೆಯಲು ಮುಂದಾಗಿದ್ದು, ಜನರು ಅಭಿಪ್ರಾಯ ತಿಳಿಸಲು 15 ದಿನ ಕಾಲಾವಕಾಶ ನೀಡಿದೆ. ಪಿಯುಸಿ ಪರೀಕ್ಷೆಗೆ ಸಂಬಂಧಿಸಿ ಕರ್ನಾಟಕ ಸರ್ಕಾರವು 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಯ 1995ರ ಕರ್ನಾಟಕ ಕಾಯ್ದೆ 1 ಸೆಕ್ಷನ್ 7ರ ಉಪವಿಭಾಗ 1ರ ಷರತ್ತು ಐ ಮತ್ತು ಸೆಕ್ಷನ್ 145ರ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರಡು ತಿದ್ದುಪಡಿ ನಿಯಮಗಳನ್ನು ಪ್ರಕಟಿಸಿದೆ. ಈ ನಿಯಮಗಳು 2025-26ನೇ ಶೈಕ್ಷಣಿಕ ವರ್ಷದಿಂದ ಮತ್ತು ನಂತರದ ಶೈಕ್ಷಣಿಕ ವರ್ಷದಿಂದ ಮಂಡಳಿಯ ಪರೀಕ್ಷೆಗೆ ಹಾಜರಾಗುವ ಎಲ್ಲಾ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ. ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಹೆಂಗೆ ವಾತಾವರಣ ನೋಡಬೇಕು, ಅನುಕೂಲನೂ ಆಗಬೇಕು, ಮಕ್ಕಳಿಗೆ ಭವಿಷ್ಯಕ್ಕೂ ಕೂಡ ಹೆಲ್ಪ್ ಆಗಬೇಕು ಅಂತ ರೀತಿಯಲ್ಲಿ ನಮ್ಮ ಮಕ್ಕಳ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡೋದಕ್ಕೆ, ಅವರ ಒಂದು ಕಲಿಕೆಗೆ ಒಳ್ಳೆಯದಾಗೋದಕ್ಕೆ ನಾವು ಏನೇನು ಮಾಡಬೇಕಾಗತ್ತೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಇಲಾಖೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಹೆಂಗೆ ವಾತಾವರಣ ನೋಡಬೇಕು, ಅನುಕೂಲನೂ ಆಗಬೇಕು, ಮಕ್ಕಳಿಗೆ ಭವಿಷ್ಯಕ್ಕೂ ಕೂಡ ಹೆಲ್ಪ್ ಆಗಬೇಕು ಅಂತ ರೀತಿಯಲ್ಲಿ ನಮ್ಮ ಮಕ್ಕಳ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡೋದಕ್ಕೆ, ಅವರ ಒಂದು ಕಲಿಕೆಗೆ ಒಳ್ಳೆಯದಾಗೋದಕ್ಕೆ ನಾವು ಏನೇನು ಮಾಡಬೇಕಾಗತ್ತೆ ಅದನ್ನು ನಾವು